ಮೇ 20ರಿಂದ ಮುಷ್ಕರಕ್ಕೆ ಮುಂದಾಗಿದ್ದಾರೆ ಸಾರಿಗೆ ನೌಕರರಿಗೆ ಕೆಎಸ್ಆರ್ಟಿಸಿ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದೆ. ಬುಧವಾರ ನಡೆಯುವಂತಹ ಮುಷ್ಕರದಲ್ಲಿ ನೀವು ಭಾಗಿಯಾಗೋ ಹಾಗಿಲ್ಲ. ಒಂದು ವೇಳೆ ಭಾಗಿಯಾದ್ರೆ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳಿ ಕೆಎಸ್ಆರ್ಟಿಸಿ ಎಂಡಿ ಅಕ್ರಮ್ ಪಾಷಾ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಬುಧವಾರ ಕೆಲಸಕ್ಕೆ ಬರದೇ ಇದ್ರೆ ನೋ ವರ್ಕ್ ನೋ ಪೇ ಆದೇಶವನ್ನ ಮಾಡಲಾಗಿದೆ. ವಾರದ ರಜೆಯನ್ನು ಕೂಡ ರದ್ದುಗೊಳಿಸಿ ಕರ್ತವ್ಯಕ್ಕೆ ನಿಯೋಜಿಸಬೇಕು ಅಂತ ಹೇಳಿ ಅಧಿಕಾರಿಗಳಿಗೆ ಆದೇಶವನ್ನ ಹೊರಡಿಸಿದ್ದಾರೆ ಎಂಡಿ ಅಕ್ರಮ್ ಪಾಷಾ. ಮೇ 20ನೇ ತಾರೀಕಿನಿಂದ ಅಂದ್ರೆ ಬುಧವಾರದಿಂದ, ನಾಳೆ ಒಂದೇ ದಿನ, ಬುಧವಾರದಿಂದ ಸಾರಿಗೆ ನೌಕರರು ಮುಷ್ಕರಕ್ಕೆ ಮುಂದಾಗಿದ್ದಾರೆ. ವಿವಿಧ ಬೇಡಿಕೆಗಳನ್ನ ಇಟ್ಕೊಂಡು ಮುಷ್ಕರವನ್ನ ಕೈಗೊಳ್ತಿದ್ದಾರೆ ಸಾರಿಗೆ ನೌಕರರು. ಕೇವಲ ಬಿಎಂಟಿಸಿ ಮಾತ್ರ ಅಲ್ಲ, ರಾಜ್ಯದ 4 ಸಾರಿಗೆ ನಿಗಮಗಳು ಮುಷ್ಕರಕ್ಕೆ ಮುಂದಾಗ್ತಾ ಇದ್ದಾವೆ. 12.5% ವೇತನ ಹೆಚ್ಚಳ ಮಾಡ್ತು ಸರ್ಕಾರ. ಆದ್ರೆ 25% ನಮಗೆ ವೇತನ ಹೆಚ್ಚಳ ಮಾಡಬೇಕು ಅನ್ನೋದು ಸಾರಿಗೆ ನೌಕರರ ಆಗ್ರಹ. ಹಿಂಬಾಕಿ 38 ತಿಂಗಳ ಹಿಂಬಾಕಿಗೆ ಆಗ್ರಹವನ್ನ ಮಾಡಿದ್ರು. ಸರ್ಕಾರ 11 ತಿಂಗಳ ಹಿಂಬಾಕಿಯನ್ನ ಹಾಕಿದೆ. ಅದಕ್ಕೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪೂರ್ಣ ಪ್ರಮಾಣದಲ್ಲಿ ಹಿಂಬಾಕಿ ಪಾವತಿಯಾಗಬೇಕು, ಜೊತೆಗೆ ವೇತನದ ಪ್ರಮಾಣವನ್ನ 25% ಏರಿಕೆ ಮಾಡಬೇಕು ಅನ್ನುವ ಆಗ್ರಹದೊಂದಿಗೆ ಪ್ರತಿಭಟನೆಗೆ ಇಳಿಯೋದಕ್ಕೆ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಮುಂದಾಗಿದ್ದಾರೆ ಕೆಎಸ್ಆರ್ಟಿಸಿ ಬಿಎಂಟಿಸಿ ನೌಕರರು. ಬುಧವಾರದಿಂದ ಏನೇನು ವಾರ್ನಿಂಗ್ ಅನ್ನ ಕೊಡಲಾಗಿದೆ ಅಂತ ಹೇಳಿ ಗಮನಿಸ್ತಾ ಇದ್ದೀರಿ. ಸಾರಿಗೆ ನೌಕರರು ಯಾವುದೇ ಮುಷ್ಕರವನ್ನ ಹೂಡುವಂತಿಲ್ಲ, ಯಾವುದೇ ಕಾರಣಕ್ಕೂ ಪ್ರತಿಭಟನೆಯನ್ನ ಮಾಡುವಂತಿಲ್ಲ. ಬಸ್ಗಳನ್ನ ರಸ್ತೆಗಿಳಿಸಲೇಬೇಕು. ಬುಧವಾರ ಸ್ಪಷ್ಟ ಸಂದೇಶ. ಮೇ 20ನೇ ತಾರೀಕು ನಡೆಯುವಂತಹ ಮುಷ್ಕರಕ್ಕೆ ಯಾವುದೇ ರೀತಿಯಾದಂತಹ ಬೆಂಬಲವನ್ನ ಸೂಚಿಸುವಂತಿಲ್ಲ ಅಂತ ಹೇಳಿ ಕೆಎಸ್ಆರ್ಟಿಸಿ ಎಂಡಿ ಅಕ್ರಮ್ ಪಾಷಾ ಅವರು ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಬುಧವಾರ ಸಾರಿಗೆ ನೌಕರರು ಕಡ್ಡಾಯವಾಗಿ ಡ್ಯೂಟಿಗೆ ಹಾಜರಾಗಬೇಕು. ಯಾವುದೇ ಕಾರಣಕ್ಕೂ ಆವತ್ತು ಡ್ಯೂಟಿಯಿಂದ ತಪ್ಪಿಸಿಕೊಳ್ಳೋ ಹಾಗಿಲ್ಲ. ಒಂದು ವೇಳೆ ಕರ್ತವ್ಯಕ್ಕೆ ಬಾರದೇ ಇದ್ರೆ ನೋ ವರ್ಕ್ ನೋ ಪೇ ಅನ್ನುವಂತಹ ಎಚ್ಚರಿಕೆಯನ್ನ ಕೆಎಸ್ಆರ್ಟಿಸಿ ಎಂಡಿ ಅಕ್ರಮ್ ಪಾಷಾ ನೀಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದನಾ ಶೆಟ್ಟಿ ನೀಡ್ತಾ ಹೋಗ್ತಾರೆ. ಚಂದನಾ, ಅನಿರ್ದಿಷ್ಟಾವಧಿ ಮುಷ್ಕರ ಆರಂಭ ಆಗಿಬಿಟ್ರೆ ಸಮಸ್ಯೆಯನ್ನ ಅನುಭವಿಸೋದು ಸಾರ್ವಜನಿಕರು. ಸಮಸ್ಯೆ ಆಗಬಾರ್ದು ಅಂತಂದ್ರೆ ಅದಕ್ಕೂ ಮುಂಚೆನೆ ಪರಿಹಾರವನ್ನ ಕೊಳ್ಳುವಂತಹ ಕೆಲಸ ಅಥವಾ ಅದನ್ನ ಬಗೆಹರಿಸುವಂತಹ ಕೆಲಸ ಆಗಬೇಕು. ಆದ್ರೆ ಎಚ್ಚರಿಕೆಯನ್ನ ನೀಡಲಾಗಿದೆ, ವಾರ್ನಿಂಗ್ ನ ನೀಡಲಾಗಿದೆ. ಯಾವ ರೀತಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ? ಆ ಎಚ್ಚರಿಕೆಗೆ ಸಾರಿಗೆ ನೌಕರರು ಮಣಿಯುವಂತಹ ನಿರೀಕ್ಷೆ ಇದೆಯಾ ಅಂತ ಹೇಳಿ? ವಿದ್ಯಾ, ಖಂಡಿತ ಇಲ್ಲ ಅಂತಾನೆ ಹೇಳಬಹುದು. ಸದ್ಯಕ್ಕೆ ಈಗೇನು ಕೆಎಸ್ಆರ್ಟಿಸಿ ಎಂಡಿ ಅವರು ಎಚ್ಚರಿಕೆಯನ್ನ ರವಾನೆ ಮಾಡಿದ್ದಾರೆ. ಯಾರೆಲ್ಲ ವರ್ಕ್ಗೆ ಹಾಜರಾಗೋದಿಲ್ಲ ಅವ್ರ ಎಲ್ಲ ಸ್ಯಾಲರಿಯನ್ನ ಕಟ್ ಮಾಡಲಾಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇದಕ್ಕೆ ಸಾರಿಗೆ ನೌಕರರು ಬಗ್ತಾ ಇಲ್ಲ ಅನ್ನುವಂತಹ ಒಂದು ಪರಿಸ್ಥಿತಿ ಇಲ್ಲಿ ಕಂಡು ಬರ್ತಾ ಇರುವಂತದ್ದು. ಅಂದ್ರೆ ಸಾರಿಗೆ ನೌಕರರನ್ನ ಮಾತನಾಡಿಸುವಂತ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇರೋದು ಒಂದೇ, ಎಸ್ಮಾ ಜಾರಿಗೆ ಬಂದ್ರೂ ಕೂಡ ನಾವು ಜಗ್ಗೋದಿಲ್ಲ, ಅನಿರ್ದಿಷ್ಟಾವಧಿ ಹೋರಾಟವನ್ನ ಮಾಡೇ ಮಾಡ್ತೀವಿ. ಯಾಕಂದ್ರೆ ಕರೋನಾ ಸಮಯದಲ್ಲಿ ನಮಗೆ ಹಿಂಬಾಕಿ ವೇತನವನ್ನ ಕೊಡಬೇಕಾಗಿತ್ತು, ಕೊಡ್ಲಿಲ್ಲ. ಆದ್ರೆ ಈಗ ನಾವು ಕೆಲಸ ಮಾಡಿರೋ ಹಣವನ್ನ ನಾವು ಕೇಳ್ತಾ ಇರೋದು, ನಾವು ಕೂಲಿ ಮಾಡಿರೋದಕ್ಕೆ ನೀವು ಸಂಬಳವನ್ನ ಕೊಡಬೇಕು ಅನ್ನುವಂತಹ ಒಂದು ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಅಂದ್ರೆ 38 ತಿಂಗಳ ಹಿಂಬಾಕಿ ವೇತನ ಕೊಡೋವರೆಗೂ, ನಮ್ಮ ಅಕೌಂಟ್ಗೆ ಬೀಳೋವರೆಗೂ ಕೂಡ ಈ ಅನಿರ್ದಿಷ್ಟಾವಧಿ ಹೋರಾಟವನ್ನ ನಾವು ಹಿಂಪಡೆಯೋದಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು. ಅಂದ್ರೆ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಸಂಧಾನ ಸಭೆ ಇದೆ. ಕಾರ್ಮಿಕ ಆಯುಕ್ತರು ಸಾರಿಗೆ ನೌಕರರ ಜೊತೆ ಸಭೆಯನ್ನ ಮಾಡ್ತಾರೆ. ಮೀಟಿಂಗ್ ಫಿಕ್ಸ್ ಆಗಿದೆ. ಆ ಮೀಟಿಂಗ್ ಅಲ್ಲಿ ಸಂಧಾನ ಸಕ್ಸಸ್ ಆದ್ರೆ, ಅಂದ್ರೆ 38 ತಿಂಗಳ ಹಿಂಬಾಕಿ ವೇತನವನ್ನ ಏನಾದ್ರೂ ಕೊಡ್ತೀವಿ ಅಂತ ಸರ್ಕಾರ ಒಪ್ಪಿಗೆಯನ್ನ ಕೊಟ್ರೆ ಅದಕ್ಕೆ ಅಂದ್ರೆ ಮುಷ್ಕರ ಮಾಡೋದಿಲ್ಲ ಅನ್ನುವಂತ ನಿರ್ಧಾರಕ್ಕೆ ಬರ್ತೀವಿ. ಅಕಸ್ಮಾತ್ ನಾವೀಗ ಸರ್ಕಾರ ಏನು ಹೇಳ್ತಾ ಇದೆ, ನಾವು 26 ತಿಂಗಳ ಹಿಂಬಾಕಿ ವೇತನವನ್ನ ಕೊಡ್ತೀವಿ, ಈಗಾಗಲೇ 11 ತಿಂಗಳ ಹಿಂಬಾಕಿ ವೇತನವನ್ನ ಆಲ್ರೆಡಿ ಜಮೆ ಮಾಡಲಾಗಿದೆ, ಆದ್ರೆ ಇದ್ಯಾವುದಕ್ಕೂ ಕೂಡ ಸಾರಿಗೆ ನೌಕರರು ಮಣಿತಾ ಇಲ್ಲ ಅನ್ನುವಂತ ವಾತಾವರಣ ಇಲ್ಲಿ ಕ್ರಿಯೇಟ್ ಆಗಿರುವಂತದ್ದು. ವಿದ್ಯಾ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.